Okay, checkout is done. Going. Okay, going back. ಬರ್ರೋ ಬೇಗ ಬರ್ರೋ. ಆಲ್ರೆಡಿ ಎತ್ತಾಗಿದೆ. ಇಷ್ಟು ಜನ ಹತ್ತೋರು ಈಗ ಸದ್ಯಕ್ಕೆ. ಇನ್ನೊಂದು ಸ್ವಲ್ಪ ಜನ ಇನ್ನೂ ಕಾಯ್ತಾ ಇದೀವಿ, ಬರ್ತಾ ಇದ್ದಾರೆ. ಹಲೋ ಬೇರೆ ನಿದ್ದೆ ಹೊಡಿತಾನೆ. ಮಧು ಪಾಪ ಹುಷಾರಿಲ್ದಾಗ ಮಲ್ಕೊಬಿಟ್ಟಾನೆ ಗೈಸ್. ಪೇಷಂಟ್ ಪಾಪ ಆದ್ರೂ ಬಂದಿದ್ದಾನೆ ಟ್ರಿಪ್ಪಿಗೆ. ಡೆಡಿಕೇಶನ್. ಬರ್ರೋ ಇವರು ಇವಾಗ ಇನ್ನೂ ಬಂದಿಲ್ಲ, ಬರ್ತಿದ್ದಾರೆ. ಲೆಟ್ಸ್ ಗೋ. ರೆಡಿ ಇಲ್ಲಿ ಪೈನ್ ಫಾರೆಸ್ಟ್ ಹತ್ರ ಹಿಡಿದಿದ್ದೀವಿ. ಇಲ್ಲಿಂದ ಪೈನ್ ಫಾರೆಸ್ಟ್ ಇದೆ, ಅಲ್ಲಿ ಪೈನ್ ಫಾರೆಸ್ಟ್ ಹತ್ರಕ್ಕೆ ಹೋಗಿ ಅಲ್ಲಿಂದ ಗುಣ ಕೇವ್ಸ್, ಅದೇ ಮಂಜು ಮೇಲ್ ಬಾಯ್ಸ್ ಫಿಲ್ಮಲ್ಲಿ ಇದೆಯಲ್ಲ ಆ ಕೇವ್ಸ್ ಹತ್ರಕ್ಕೆ ಹೋಗ್ಬೇಕು. ಇಲ್ಲಿ ಪೈನ್ ಫಾರೆಸ್ಟ್ ಕೂಡ ಚೆನ್ನಾಗಿದೆ, ಸೊ ಅದಕ್ಕೋಸ್ಕರ ಇಲ್ಲಿ ಗಾಡಿ ಪಾರ್ಕಿಂಗ್ ಹಾಕಿದ್ದೀವಿ. ಇಲ್ಲಿಂದ ಪೈನ್ ಫಾರೆಸ್ಟ್ ಹತ್ರಕ್ಕೆ ಹೋಗೋಣ. ಈಗ ಟ್ರಾಫಿಕ್ ಅಂತೂ ಭರ್ಜರಿ ಅಂದರೆ ಭರ್ಜರಿ ಟ್ರಾಫಿಕ್ಕು. ಇಲ್ಲಿ ನೋಡಿ ಫುಲ್ ಸಿಂಗಲ್ ಲೈನ್ ಟ್ರಾಫಿಕ್. 2 ಕಿಲೋಮೀಟರ್ ಬರೋಕ್ಕೆ ಅರ್ಧ ಗಂಟೆ ತಗೊಳುತ್ತೆ, ಅಷ್ಟು ಸಖತ್ ಟ್ರಾಫಿಕ್ ಇದೆ. ಆಮೇಲೆ ರೋಡ್ಸ್ ಕೂಡ ಸಖತ್ ನ್ಯಾರೋ ರೋಡ್ಸ್ ಇದೆ, ಅದರಿಂದಾಗಿ 2-3 ವೆಹಿಕಲ್ಸ್ ಬರೋದು ಪ್ರಾಬ್ಲಮ್ ಆಗುತ್ತೆ. ಮಧ್ಯೆ ಚೆಕ್ ಪೋಸ್ಟ್ ಬೇರೆ ಇದೆ, ಅದಕ್ಕೋಸ್ಕರ ಟೈಮ್ ತಗೊಳುತ್ತೆ. ಬೇಗ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ, ಬೇಗ ಹೊರಟರು ಕೂಡ ಇಲ್ಲಿ ವೆಹಿಕಲ್ಸಿಂದಾಗಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ. ನೋಡಿ ಈಗ ಟ್ರಾಫಿಕ್ ಎಷ್ಟೊಂದು ಟ್ರಾಫಿಕ್ ಇದೆ. ಆ್ಯಂಡ್ ವ್ಯೂ ಕೂಡ ಮಸ್ತಾಗಿರುತ್ತೆ. ಇಲ್ಲಿ ಹತ್ತುತ್ತಾ ಇದೀವಿ, ಅದಕ್ಕೆ ಅವರು ಜನ ಜಾತ್ರೆ ಮರಳು ಏನ್ ಕಡಿಮೆ ಜನ ಇಲ್ಲ ಇಲ್ಲಿ. ಅಯ್ಯೋ, ವ್ಯೂ ಪಾಯಿಂಟ್ ಬಹಳ ಜನ ಇಲ್ಲಿ. ಇವಾಗ ಫೋಟೋಶೂಟ್ ಸ್ಟಾರ್ಟ್. ಇಲ್ಲಿ ಜನ ಜಾತ್ರೆ ಹತ್ರಕ್ಕೆ ಬಂದಿದ್ದೀನಿ. ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಆ ವ್ಯೂ ಪಾಯಿಂಟಿಗೆ ಟಿಕೆಟ್ ಇಲ್ಲಿ ತಗೊಳ್ಳೋದು, ಆಮೇಲೆ ಟಿಕೆಟ್ ತಗೊಂಡು ಇಲ್ಲಿಂದ ಡೈರೆಕ್ಟ್ ಇಲ್ಲಿಂದ ಹೋಗೋದು. ಅಲ್ಲಿ ಹೋಗಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಬರೋದು. ಟಿಕೆಟ್ ಬೇರೆ ತಗೋಬೇಕಂತ 10 ರೂಪಾಯಿ ಟಿಕೆಟ್ ಇರುತ್ತೆ. ಆಮೇಲೆ ಈ ಟೇಬಲ್ಸ್ ಎಲ್ಲ ಅಲೌಡ್ ಇಲ್ಲ. ವ್ಯೂ ಪಾಯಿಂಟ್ ಆಲ್ಮೋಸ್ಟ್ ಕ್ಲೋಸ್ ಆಗಿರಂಗೆ ಕಾಣಿಸುತ್ತೆ, ಯಾಕೆ ಅಂತಂದರೆ ಫಾಗ್ ಎಲ್ಲ ಕವರ್ ಆಗಿದೆ. ಇಲ್ಲಿ ಏನು ಕಾಣಿಸುತ್ತೋ ಗೊತ್ತಿಲ್ಲ, ಅದಕ್ಕೆ ನಾವು ಹೋಗೋದು ಬೇಡ ಅಂತ ಅನ್ಕೊತಿದ್ದೀನಿ. ಕವರ್ ಆದ್ಬಿಟ್ಟು ಸುಮ್ಮನೆ ಇಲ್ಲಿ ದುಡ್ಡು ಕೊಟ್ಟು ಹೋಗಿ ಕವರ್ ಆದರೆ ಏನು ಪ್ರಯೋಜನ, ಅಲ್ಲಿ ನೋಡೋಕೆ ಏನು ಕಾಣಿಸಲ್ಲ. ಇರಲಿ, ಲೆಟ್ಸ್ ಟ್ರೈ ಅಂತ ತಗೊಂಡಿದ್ದೀವಿ, ಹೋಗುವ. ನಡೀರಿ ವ್ಯೂ ನೋಡು. ನಾನು ಹೇಳಿದೆ ಫಾಗ್ ಇರೋದು ಫುಲ್ಲು ಅಂತ, ಅವ್ರಿಗೆ ಕ್ಲಿಯರ್ ಆಗುತ್ತೆ ನಡಿ ಅಂತ ನೋಡಂತಡಿ, ಏನು ಕ್ಲಿಯರ್ ಆಗುತ್ತೆ ಅಂತ. ಓ ಬೈಸನ್, ಬಲ್ಲಾಳ್ ದೇವ ಬೈಸನ್ ಅಂತಲ್ಲ ಹಂಗಿಟ್ಕೋರು. ಇದು ಫಾಗ್ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಇವಾಗ ಗ್ಯಾರಂಟಿ ಬರುತ್ತೆ. ಟಿಟಿ ಕಾಣಿಸುತ್ತಲ್ಲ ಅದೇ ಇವರು. ಇದೇ ವ್ಯೂ ಪಾಯಿಂಟ್. ಸ್ವಲ್ಪ ಫಾಗ್ ಆಗಿದೆ, ಬಟ್ ಓಕೆ ನೈಸ್. ಕೆಳಗಡೆ ಒಂದು ಲೇಕ್ ಕೂಡ ಇದೆ ಆ ಕಡೆ, ಬಟ್ ಅದು ಕಾಣಿಸ್ತಿಲ್ಲ ಈಗ. ಇವರೆಲ್ಲ ಇಲ್ಲಿ ನೋಡ್ತಾ ಇದ್ದಾರೆ. ನಡೀರ. ಈ ಕಡೆಯಿಂದ ಏನು ಮಸ್ತ್ ಕಾಣಿಸ್ತಿದೆ ಅಂದರೆ ಫುಲ್ ವ್ಯೂ. ಆ ಕಡೆನೂ ವ್ಯೂ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಎಲ್ಲ ಫಾಗ್ ಕವರ್ ಆಗಿದೆ ಅಷ್ಟೇ. ಇಲ್ಲಿಂದ ಮಸ್ತ್ ಇದೆ, ಎಲ್ಲ ಸ್ವಲ್ಪ ಹಿಸ್ಟ್ರಿ ಇದೆ, ಸ್ಕ್ರೀನ್ಶಾಟ್ ತಗೊಳ್ಳಿ, ಹಾಗೆ ಒಂದು ಸ್ವಲ್ಪ ಓದಿ. ಈ ವ್ಯೂ ಪಾಯಿಂಟ್ ಇಂದ ಈಗ ನೆಕ್ಸ್ಟ್ ಪೈನ್ ಫಾರೆಸ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಪೈನ್ ಫಾರೆಸ್ಟಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ಯಾಕೆಂದರೆ ಅಲ್ಲಿರೋ ಟ್ರಾಫಿಕ್ ನೋಡಿದರೆ ಟಿ ಸಖತ್ ಟೈಮ್ ತಗೊಳ್ಳಾಗಿದೆ. ಅದಕ್ಕೆ ವಾಕಿಂಗಲ್ಲಿ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಇಲ್ಲೊಂದು ಡ್ಯಾನ್ಸ್ ಆಗ್ತಾವ್ರೆ. ಈಗ ಯಾರು ಡ್ಯಾನ್ಸ್ ಮಾಡ್ತಿದ್ರು ಅದಕ್ಕೆ.
ವೇಟಿಂಗ್ ಫಾರ್ ಟಿ ಈ ಕಡೆಯಿಂದ ಹೋಗಿ ಅಲ್ಲಿಂದ ಬೇರೆ ಕಡೆ ಹೋಗೋದಂತೆ, ವಾಪಸ್ ಬರೋದಲ್ಲ. ಸೊ ಅದಕ್ಕೋಸ್ಕರ ಇಲ್ಲೇ ವೇಟಿಂಗ್. ನಮ್ಮ ಮಹೇಂದ್ರ ಅವರು ಏನ್ ಹೇಳ್ತಾರೆ ಅಂತ ಕೇಳುವ. ಮಹೇಂದ್ರ ಅವರೇ ಏನ್ ಹೇಳ್ತೀರಾ? ಏನು ಹೇಳೋದಂತೆ ಅವರು. ಸೊ ಏನು ಹೇಳುವಾಗಿಲ್ಲ. ವೇಟಿಂಗ್, ಜಸ್ಟ್ ವೇಟಿಂಗ್. ಜೆ.ಕೆ ಮುಂದೆ ಬಾ, ಮುಂದೆ. ಪ್ಲೇಸ್ ಚೇಂಜ್ ಈಗ ಅಷ್ಟೇ, ಸಿಂಪಲ್ ಪ್ಲೇಸ್ ಚೇಂಜ್. ವೆಲ್ಕಮ್ಗೆ ಕೋತಿ ಅವರು ಕೂತಿದ್ದಾರೆ. ಡ್ರೆಸ್ ಪಾಸ್ ಮಾಡುವಾಗಿಲ್ಲ. ಇಲ್ಲೇ ಒಂದು ಫೋಟೋ ತಗೊಬಿಟ್ಟು, ಇದು ಪೈನ್ ಫಾರೆಸ್ಟ್ ಒಳಗೆ ಹೋಗಂಗಿಲ್ಲ, ಅದಕ್ಕೋಸ್ಕರ ಹೊರಗೆ ನಿಂತ್ಕೊಂಡು ಇಲ್ಲೇ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ, ದಟ್ಸ್ ಇಟ್. ಇಷ್ಟು ಜನ ಹಿಡಿದಿದ್ದೀವಿ. ಮಸ್ತ್ ಆಗಿದ್ರು ಪೈನ್ ಫಾರೆಸ್ಟ್. ಹೌದು, ಕೋತಿ ಬಂತು. ಕುಶಲ ಸೈಡ್ ವಾ. ಏನ್ ಪೈನ್ ಟ್ರೀಸ್ ನೋಡಿ, ಅವು ತುಂಬ ದೊಡ್ಡ ಇದ್ದಾವೆ. ಆ್ಯಂಡ್ ಟ್ರಾಫಿಕ್ ಜಾಮ್ ನೋಡಿ, ಇಷ್ಟೊಂದು ಟ್ರಾಫಿಕ್ ಇದೆ. ಅದಕ್ಕೆ ನಮ್ಮ ಟಿ ಹಿಂದೆ ಬರ್ತಾ ಇದೆ, ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ರಾಂಗ್ ಟರ್ನಲ್ಲಿ ಈ ಒಂದು ಪೈನ್ ಫಾರೆಸ್ಟ್ನ ನೀವು ನೋಡಿರ್ಬೋದು. ಸೇಮ್ ಅದೇ ಥರ ಇರುವಂತಹ ಪೈನ್ ಫಾರೆಸ್ಟ್. ಅದು ಇಂಟರ್ನ್ಯಾಷನಲ್ ಆ್ಯಂಡ್ ದಿಸ್ ಈಸ್ ನ್ಯಾಷನಲ್. ಪೈನ್ ಫಾರೆಸ್ಟ್ ಒಳಗೆ ಅಲೋ ಇಲ್ಲ ಮೋಸ್ಟ್ಲಿ, ನೋಡೋಣ. ಒಳಗೆ ಅಲೋ ಇದು, ನಾವಂತೂ ಅಲ್ಲೇ ಫೋಟೋಶೂಟ್ ಎಲ್ಲ ಆಯಿತು ಆ್ಯಂಡ್ ನೋಡಿದ್ದು ಆಯ್ತು ಪೈನ್ ಫಾರೆಸ್ಟ್ನ. ಅಲೋ ಇದೆ, ಸುಮಾರು ಜನ ಇದ್ದಾರೆ ಒಳಗಡೆ. ಬಟ್ ಭಾಳ 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 ಟ್ರಾಫಿಕ್. ಏನು ಇಲ್ಲಿ ಊರೇ ಬಂದಿತ್ತು ಹಂಗಿದೆ ಇಲ್ಲಿ. ಪೈನ್ ಫಾರೆಸ್ಟ್ ಎಂಟ್ರೆನ್ಸ್. ಎಲ್ಲ ಪೈನ್ ಫಾರೆಸ್ಟ್ ಗಿಡಗಳು, ಮರಗಳು, ಸಾರಿ, ತುಂಬ ಉದ್ದ ಇದ್ದಾವೆ. ₹10 ಟಿಕೆಟ್ ಇರುತ್ತೆ ಇಲ್ಲಿ. ನೋಡ್ಕೊಳ್ಳಿ ಯಾವ್ದು ಎಷ್ಟು ಅಂತ. ಸ್ಕ್ರೀನ್ ಶಾಟ್. ವಾಹ್, ವಾಟ್ ಎ ವ್ಯೂ. ಬಟ್ ಜನ ಇಲ್ಲಿ ಸುಮಾರು ಜನ ಇದ್ದಾರೆ. ಬಟ್ ಈ ಕಡೆ ಎಲ್ಲ ಮಸ್ತ್ ಕುದುರೆ ರೈಡಿಂಗ್ ಕೂಡ ಇದೆ ಇಲ್ಲಿ. ಇವರು ಬರ್ತಿದ್ದಾರೆ ಈಗ. ಬನ್ರ ಇಲ್ಲೊಂದು ಟ್ರೀ ಇದೆ, ಒಳ್ಳೆ ಪೋಸ್ ಕೊಡಕ್ಕೆ. ದಿಸ್ ಇಸ್ ಅ ಫಾರೆಸ್ಟ್ ಆ್ಯಂಡ್ ನೈಸ್ ಫೋಟೋಶೂಟ್ ಕೂಡ ಆಗಿದೆ. ನೈಸ್. ಈಗೆಲ್ಲ ಕೂಕು ಅಂತ ಸ್ಟಾರ್ಟ್ ಮಾಡ್ಕೊಬಿಟ್ವಿ. ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು ಅವರು, ಎಲ್ಲರೂ ಕಿರಿಸ್ತವ್ರೆ. ನೈಸ್, ಗುಡ್ ಎಕ್ಸ್ಪೀರಿಯನ್ಸ್. ಫೋಟೋಶೂಟ್ಸ್, ಎವ್ರಿಥಿಂಗ್ ಇಸ್ ಡನ್. ಇವ್ರಿಗೆ ಟೈಮ್ ಆಗೋದು, ಬನ್ನಿ ಅಂತ ಹೇಳ್ತಾ ಇದ್ದೀವಿ, ಬರ್ತಾ ಇಲ್ಲ. ಇನ್ನು ಗುಣ ಕೇವ್ಸ್ ಅದು ಬ್ಯಾಲೆನ್ಸ್ ಇದೆ. ಪೈನ್ ಟ್ರೀಸಲ್ಲೇ ಟೈಮ್ ಜಾಸ್ತಿ ಹೋಗ್ತಾ ಇದೆ. ಲೆಟ್ಸ್ ಸಿ, ರಾತ್ರಿ ಪಕ್ಕ ರೀಚ್ ಆಗುವುದು, ಲೇಟ್ ಆಗುತ್ತೆ, ಅದಂತೂ ಫಿಕ್ಸ್. ಇನ್ನು ಫೋಟೋ ಸೆಷನ್ ಮುಗಿದಿಲ್ಲ ಇರೋದು. ಬನ್ರು. ಓಕೆ, ಲೇಟ್ ಆಗೇ ಆಗುತ್ತೆ. ಒಂದು ಸ್ಮಾಲ್ ಇನ್ಫಾರ್ಮೇಷನ್, ದೀಸ್ ಆರ್ ಕಾಲ್ಡ್ ಲೈಕೆನ್ಸ್. ಎಲ್ಲಿ ಪೊಲ್ಯೂಷನ್ ಕಡಿಮೆ ಇರುತ್ತೆ ಅಲ್ಲಿ ಮಾತ್ರ ಬೆಳೆಯೋದು ಇದು. ಸೊ ಇಲ್ಲಿ ಪೊಲ್ಯೂಷನ್ ಅಷ್ಟೊಂದು ಜಾಸ್ತಿ ಇಲ್ಲ, ಅದಕ್ಕೋಸ್ಕರ ಬೆಳೆದಿದ್ದಾವೆ. ಆ್ಯಂಡ್ ಪಾಚಿ ಕೂಡ ಇದೆ, ಅಂದರೆ ಮಾಯಿಶ್ಚರ್ ಕಂಟೆಂಟ್ ಕೂಡ ತುಂಬ ಇದೆ, ಅದಕ್ಕೆ ಸ್ವಲ್ಪ ಚಳಿ ಕೂಡ ಆಗ್ತಾ ಇದೆ ಇಲ್ಲಿ. ಈಗ ಒಂದು ಸ್ವಲ್ಪ ಬಿಸಿಲು ಬಂದಿರೋ ಹಾಗಿದೆ. ಅಲ್ಲಂತೂ ಕೋಲ್ಡು, ಫುಲ್ ಚಿಲ್ ವೆದರ್. ಇವಾಗ ಬಿಸಿಲಲ್ಲಿ, ಅಂದರೆ ಅಷ್ಟೇನು ಬಿಸಿಲಿಲ್ಲ, ಬಟ್ ಒಂದು ಸ್ವಲ್ಪ ದೂರ ಹಾಗೆ ನಡ್ಕೋಗೋಣ. ಇಲ್ಲಿಂದ ಗುಣ ಕೇವ್ಸ್ ನೆಕ್ಸ್ಟ್ ಸ್ಟಾಪ್. ಪೈನ್ ಫಾರೆಸ್ಟ್ ಡನ್. ನೆಕ್ಸ್ಟ್ ಗುಣ ಕೇವ್ಸ್. ಭಾಳ ಟ್ರಾಫಿಕ್ ಇದೆ, 2 ಕಿಲೋಮೀಟರ್ ಇರೋದು, 2 ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಇದೆ. ಮತ್ತೆ ಯಾಕೋ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ, ಅದಕ್ಕೋಸ್ಕರ ಅವೆಲ್ಲ ಬೇಡ ಅಂತ ಮತ್ತೆ ನಡ್ಕೊ ಹೋಗ್ತಾ ಇದ್ವಿ. ಸಖತ್ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ ಗುರು. ಜನ ಸಾಗರ. ಅಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿಂದನೇ ಟ್ರಾಫಿಕ್ಕು, ತುಂಬ ಜನ ಇದ್ದಾರೆ. ಬೆಳಗಿನ ಜಾವ ಮೈಸೂರಿಗೆ ಹೋಗ್ಬೋದು ಮೋಸ್ಟ್ಲಿ, ಅಲ್ಲಿಂದ ಬೆಂಗಳೂರಿಗೆ ಯಾವಾಗ ಅಂತ ಗೊತ್ತಿಲ್ಲ. ಯಪ್ಪ,
ಭಾರಿ ಭಾರಿ ಜನ ಇದ್ದಾರೆ. ಗುಣ ಕೇವ್ ಸಖತ್ ಫೇಮಸ್ ಆಗ್ಬಿಟ್ಟಿದೆ ಮಂಜು ಮೇಲ್ ಬಾಯ್ಸ್ ಫಿಲ್ಮ್ ಬಂದಾಗ್ಲಿಂದ. ವೆಲ್ಕಮ್ ಟು ಗುಣ ಕೇವ್. ನೋಡ್ರಪ್ಪ ಫಾಗ್, ಓಹೋ ಫಾಗ್ ಇದೆ. ಇವನೊಬ್ಬ ಬಂದಿದ್ದೀನಿ ಅಂತ ಪ್ರೂಫಿಗೆ. ಯಾ ಆ್ಯಂಡ್ ನಾವು ಕೂಡ ಬಂದಿದ್ದೀವಿ ಅಂತ ಪ್ರೂಫಿಗೆ ಕಾಣಿಸ್ಬೇಕಲ್ಲ.